ಕಿತ್ತೋಗಿರೋ ಕೊಹ್ಲಿ ಕೇವಲ ದುಡ್ಡಿಗಾಗಿ ಆರ್ ಸಿ ಬಿಗೆ ಆಡ್ತಾನೆ. ಈ ನಮ್ಮ ಜನ ಆರ್ ಸಿ ಬಿಗೆ ಸಪೋರ್ಟ್ ಮಾಡಲಿ, ಓಕೆ, ಕಿತ್ತೋಗಿರೋ ಕೊಹ್ಲಿಗೆ ಯಾಕೆ ಸಪೋರ್ಟ್ ಮಾಡಬೇಕು? ನೋಡಿ, ತುಂಬ ಜನ ಈ ರೀತಿ ಕೊಹ್ಲಿ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ. ನಾನು ಒಂದು ವಿಷಯ ಹೇಳ್ತೀನಿ. ರಿಷಬ್ ಪಂತ್ ಮತ್ತು ಶ್ರೇಯಸ್ ಅಯ್ಯರ್ ಅವ್ರನ್ನ ಕೋಲ್ಕತ್ತಾ ಟೀಮ್ ನಾವು ನಿಮ್ಮನ್ನ ರಿಟೈನ್ ಮಾಡ್ತೀವಪ್ಪ ಆಡು ಅಂದ್ರೂ ಆಡಲಿಲ್ಲ. ಯಾಕಂದರೆ ದುಡ್ಡಿಗೋಸ್ಕರ. ಬೇರೆ ಟೀಮ್ಗೆ ಹೋದರೆ ಜಾಸ್ತಿ ದುಡ್ಡಿಗೆ ನಾನು ಸೇಲ್ ಆಗ್ತೀನಿ, ನಾನು ಚಾಂಪಿಯನ್ನು, ನಾನು IPL ಗೆದ್ದಂತಹ ಕ್ಯಾಪ್ಟನ್ನು, ನನಗೆ ವ್ಯಾಲ್ಯೂ ಜಾಸ್ತಿ ಇದೆ, ಬೇರೆ ಟೀಮ್ಗೆ ಹೋದರೆ ಜಾಸ್ತಿ ತಗೊತಾರೆ ಅಂತ ಶ್ರೇಯಸ್ ಅಯ್ಯರ್ ಅವರು ಕೋಲ್ಕತ್ತಾ ಬಿಟ್ಟು ಬೇರೆ ಟೀಮ್ಗೆ ಹೋಗಿ ಸುಮಾರು 25 ಕೋಟಿ ಚಿಲ್ಲರೆಗೆ ಸೇಲ್ ಆಗಿದ್ದಾರೆ. ಆಯಿತಾ? ರಿಷಬ್ ಪಂತ್ ಅವರು ಕೂಡ ಅಷ್ಟೇ. ಅವ್ರ ಟೀಮಲ್ಲಿ ಇಟ್ಕೊತೀನಿ ಅಂದರು, ಇಲ್ಲ ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇದೆ, ನಾನು ಬೇರೆ ಟೀಮ್ಗೆ ಆಡ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬೇರೆ ಟೀಮ್ಗೆ 20 ಚಿಲ್ಲರೆಗೇನೋ ಸೇಲ್ ಆಗಿದ್ದಾರೆ. ಈಗ ನಾನು ಒಂದು ಮಾತು ಹೇಳ್ತೀನಿ. ಇದೇ ಕೊಹ್ಲಿ ಅವರು ಇವತ್ತೇ ಏನಾದರೂ RCB ಬಿಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿದ್ರೆ ಶ್ರೇಯಸ್ ಅಯ್ಯರ್ ಮತ್ತು ರಿಷಬ್ ಪಂತ್ ಅವರಂಥ ಪ್ಲೇಯರ್ಗಳೇ 25-30 ಕೋಟಿಗೆ ಸೇಲ್ ಆಗ್ತಾ ಇದ್ದಾರೆ. ಕೊಹ್ಲಿ 100 ಕೋಟಿಗೆ ಸೇಲ್ ಆಗೋದಲ್ಲಿ ಡೌಟೇ ಇಲ್ಲ. ಆದ್ರೂ ಪಾಪ ಕೊಹ್ಲಿ ಅವರು RCB ಮೇಲೆ ಇರೋ ಅಭಿಮಾನ, RCB ಮೇಲೆ ಇರೋ ಪ್ರೀತಿ, RCB ಮೇಲೆ ಇರುವಂತ ಒಲವು, ಅವ್ರ ಮೇಲೆ ಇರುವಂತ ಗೌರವಕ್ಕಾಗಿ RCB ಟೀಮ್ನ ಬಿಟ್ಟು ಹೋಗ್ತಾ ಇಲ್ಲ. ಎಷ್ಟೇ ಸರಿ ಸೋಲಲಿ, ಎಷ್ಟೇ ಸರಿ ತಂಡ ಆ ಚಾಂಪಿಯನ್ ಪಟ್ಟ ಗಿಟ್ಟಿಸ್ಕೊಳಕ್ ಆಗಿಲ್ಲ ಅಂದ್ರೂ ನಾನು ಗೆಲ್ಲಿಸ್ತೀನಿ ಅಂತ ಕೊಹ್ಲಿ ಅವರು ಹೋರಾಡ್ತಾ ಇದ್ದಾರೆ. ಆ ಪ್ರೀತಿಗೆ, ಆ ವಿಶ್ವಾಸಕ್ಕೆ ನಾವು ನಿಜವಾಗ್ಲೂ ಬೆಲೆ ಕಟ್ಟಕ್ ಆಗುತ್ತೇನ್ರಿ? ಯಾರೋ ವಿಕೆಟ್ ತಗದಾಗ, ಯಾರೋ 4 ಹೊಡೆದಾಗ ತಾನೇ ಹೊಡೆದೇನೋ ಅನ್ನೋಂಥ ಸಂಭ್ರಮ ಪಡ್ತಾರೆ. ಟೀಮ್ ಗೆದ್ದಾಗ ನಗ್ತಾರೆ, ಖುಷಿ ಪಡ್ತಾರೆ. ಸೋತಾಗ ಪಾಪ ಅಳ್ತಾರೆ, ಕಣ್ಣೀರು ಹಾಕ್ತಾರೆ, ಎಮೋಷನಲ್ ಆಗ್ತಾರೆ. ಅಂಥ ಪ್ಲೇಯರು ನಮ್ಮ ಬೆಂಗಳೂರಿಗೋಸ್ಕರ ಆಡ್ತಾ ಇದ್ದಾನಲ್ಲ ಅನ್ನೋ ಗೌರವ, ಹೆಮ್ಮೆ ನಮ್ಗೆ ಬೇಕು ಕಣ್ರಿ. ಯಾವ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ 5 ಕೋಟಿ 6 ಕೋಟಿ ತಗೊಳ್ಳುವಂಥ ಪ್ಲೇಯರು ಕೊಹ್ಲಿ ಇಟ್ ಸೆಲ್ಫ್ ಇದೆ ಬ್ರ್ಯಾಂಡ್. ಅರ್ಥ ಆಗ್ತಾ ಇದೆಯಾ? ಅಂತಹ ಬ್ರ್ಯಾಂಡ್, ಅಂತಹ ಒಬ್ಬ ಮನುಷ್ಯ ನಮ್ಮ RCBಗೋಸ್ಕರ ಹೋರಾಡ್ತಾ ಇದ್ದಾನಲ್ಲ ಅಂದ್ಬಿಟ್ಟು ನಮಗೆ ಖುಷಿ ಆಗಬೇಕು, ಹೆಮ್ಮೆ ಪಡಬೇಕು, ಗೌರವ ಪಡಬೇಕು ಅಲ್ವಾ? ಪ್ರತಿ ಸಾರಿ ಅವರು ಆರೆಂಜ್ ಕ್ಯಾಪ್ ತಗೊಂಡು ತುಂಬಾ ರನ್ಸ್ನ ಹೊಡೆದು ತುಂಬಾ ಕಷ್ಟಪಟ್ಟು 6, 4 ಕೂಗಾಡಿ ಹಾರಾಡೋದು ಯಾಕೆ ಗೊತ್ತಾ? ನಮ್ಮ ಮೇಲಿರೋ ಗೌರವಕ್ಕಾಗಿ, RCB ಮೇಲಿರೋ ಪ್ರೀತಿಗಾಗಿ. ಜೈ ಕೊಹ್ಲಿ, ಜೈ RCB.